GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್. ನಾವು ಸುಮಾರು ಒಂದು ವಾರದಿಂದ ಈ GST ನ್ಯೂಸನ್ನು ನ್ಯೂಸ್ ಚಾನಲಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಬೇಸತ್ತು ಹೋಗಿದ್ದೀವಿ. ತುಂಬ ಜನ ಅಂಗಡಿ ಮಾಲೀಕರು ಹೇಳ್ತಾ ಇದ್ರು, ನಾನು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ, ನನಗೆ GST ಕಟ್ಟಕ್ಕೆ ಬಂದಿದೆ, ನನಗೆ 10 ಲಕ್ಷ ಕಟ್ಟಕ್ಕೆ ಬಂದಿದೆ, 20 ಲಕ್ಷ ಕಟ್ಟಕ್ಕೆ ಬಂದಿದೆ, GST ಕಟ್ಟಿ ಟ್ಯಾಕ್ಸನ್ನು ನಾವು ಪೇ ಮಾಡಿ ನಾವು ಬೀದಿಗೆ ಬಂದಿದ್ದೀವಿ, ನಮ್ಗೆ ಇಷ್ಟೊಂದು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಹಿಂಗೆ ಏನಾದರೂ GST ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ನಾವು ನೇಣು ಹಾಕೋತೀವಿ. ಇನ್ನೊಂದು ಕೆಲವೊಂದು ಅಂಗಡಿಗಳಲ್ಲಿ ಈಗ ಕ್ಯಾಶ್ ಇದ್ರೆ ಕೊಡಿ, ನಾವು ಫೋನ್ಪೇ ಮತ್ತು ಗೂಗಲ್ ಪೇ ಯೂಸ್ ಮಾಡಲ್ಲ. ಈಗೆಲ್ಲ ತುಂಬ ಥರದ ನ್ಯೂಸ್ಗಳು ಓಡಾಡ್ತಾ ಇದೆ. ಆದರೆ GST ಅಂದರೆ ಏನು, ಇದನ್ನು ಯಾಕೆ ಕಟ್ಟಬೇಕು ಮತ್ತು ಇದರಿಂದ ಯಾರಿಗೆ ಲಾಭ ಯಾರಿಗೆ ಲಾಸು, ಇದನ್ನೆಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ಟ್ಯಾಕ್ಸಸ್ ಏನಿದೆ ಅದು ಇವತ್ತು ನಿನ್ನೆದಲ್ಲ, ತುಂಬ ವರ್ಷಗಳಿಂದ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ನೀನೇನು ಲಾಭ ಮಾಡ್ತಿದ್ಯೋ ಅಥವಾ ನೀನೇನು ವ್ಯವಹಾರ ಮಾಡ್ತಿದ್ಯೋ ಗೌರ್ಮೆಂಟಿಗೆ ಇಂತಿಷ್ಟು ಟ್ಯಾಕ್ಸನ್ನು ಕಟ್ಟಲೇಬೇಕು. ಇದು ಒಂಥರ ರೂಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದನ್ನು ಎಲ್ಲರೂ ಫಾಲೋ ಮಾಡಬೇಕು. ಯಾರು ಕಟ್ಟುತ್ತಿಲ್ಲ ಅವರೆಲ್ಲ ಕಳ್ಳತನ ಮಾಡಿ ದುಡ್ಡು ಮಾಡ್ತಾಯಿದ್ದಾರೆ, ಅಥವಾ ನಾವು ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ. ನಾವು ಲೆಕ್ಕ ತೋರಿಸದೆ ದುಡ್ಡು ಮಾಡೋದಿದೆಯಲ್ಲ, ಅದು ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ ನಾವು. ಇದನ್ನೆಲ್ಲ ಬ್ಲ್ಯಾಕ್ ಮನಿ ಕ್ಯಾಟಗರಿಗೆ ಹಾಕೋಕ್ಕಾಗಲ್ಲ. ಆದರೂ ಸರ್ಕಾರದ ಪ್ರಕಾರ ಇದು ಬ್ಲ್ಯಾಕ್ ಮನಿ, ಅಂದರೆ ಟ್ಯಾಕ್ಸ್ ಕಟ್ಟದೆ ನೀನು ಯೂಸ್ ಮಾಡ್ತಿರೋ ಮನಿ ಇದು ಅಂತ. ಈ ವಿಷಯದ ಬಗ್ಗೆ ತುಂಬ ಒಂದು ವಾರದಿಂದ ಒಂದು 15 ದಿನದಿಂದ ನ್ಯೂಸ್ ಆಗ್ತಾನೆ ಇತ್ತು. ಈಗೇನೋ ಸರ್ಕಾರ ಒಂದು ರಿಲೀಫನ್ನು ಕೊಟ್ಟಿದೆ, ಏನೋ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಗೈಡ್ಲೈನ್ಸ್ ಕೂಡ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, GST ಯಾರೆಲ್ಲ ರಿಜಿಸ್ಟರ್ ಮಾಡಿಲ್ಲ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಈ ಥರ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಇದನ್ನು ನಾವು ಮಾಡಲ್ಲ, ಇದೆಲ್ಲ ಹೇಳಬಾರ್ದು, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಬಂದಿಲ್ಲ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನೇನು ಫಾಲೋ ಮಾಡಬೇಕು ಅಂತ. ಆದರೆ ಈ GST ನಿಜವಾಗ್ಲೂ ಯಾರು ಕಟ್ತಾ ಇದ್ದಾರೆ, ಯಾರಿಗೆ ಲಾಭ ಯಾರಿಗೆ ಲಾಸು ಅಂತ ತಿಳ್ಕೊಳ್ಳೋಣ. ನಿಜವಾಗ್ಲೂ GST ಕಟ್ತಿರೋದು ಯಾರು ಗೊತ್ತಾ? ನಾವು ವಿಡಿಯೋ ನೋಡ್ತಿದ್ದೀವಲ್ಲ, ನಾವು ಕಟ್ತಾ ಇರೋದು. ಇದನ್ನು ಯಾವ ಅಂಗಡಿ ಮಾಲೀಕರು ಕಟ್ತಾ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಟ್ಯಾಕ್ಸ್ ಕಟ್ತಾ ಇರೋದು ನಾವು, ಏನು ಬೈ ಮಾಡ್ತಿದ್ದೀವಲ್ಲ ನಾವು ಕನ್ಸ್ಯೂಮರ್ಸ್, ನಾವು ಕಟ್ತಾ ಇರೋದು ಟ್ಯಾಕ್ಸು. ಅದು ಹೇಗೆ ನಾವು ಕಟ್ತಾ ಇರೋದು? ಮತ್ತು ಅಂಗಡಿ ಮಾಲೀಕರು ಹೇಳ್ತಿದ್ದಾರೆ ನಾವು GST ಕಟ್ಟಬೇಕು ಅಂತ. ಇಲ್ಲೇ ಇರೋದು ಲಾಜಿಕ್. ನಾವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಒಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ನಾನೊಂದು ಟೀ ಕುಡಿತೀನಿ, ಒಂದು 15 ರೂಪೀಸ್ಗೆ ಒಂದು ಟೀನ ನನಗೆ ಅವರು ಸೇಲ್ ಮಾಡ್ತಾರೆ. ನಾನು 15 ರೂಪೀಸ್ ಏನು ಪೇ ಮಾಡ್ತಿದ್ದೀನಿ, ಅದರಲ್ಲಿ ಅವರ 18% GST ಏನಿದೆ ಅದು ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬೇಸಿಗಿಂದ ಶುರು ಮಾಡ್ತೀನಿ. ನಾನು ಒಂದು 15 ರೂಪಾಯಿಗೆ ನಾನು ಟೀ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ನನಗೆ ಬೇಸಿಕ್ ಪ್ರೈಸ್ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಏನು ಹೇಳ್ತೀವಿ, ನನಗೊಂದು 5 ರಿಂದ 6 ರೂಪಾಯಿ ಇರುತ್ತೆ. ಅದು ನನಗೆ ಟೀ ಪುಡಿ ಅದು ಇದು ಎಲ್ಲ ಹಾಕಿ 18% GST ಹಾಕಿ ನಾನು 15 ರೂಪಾಯಿಗೆ ಅದನ್ನು ಲಾಭದ ಸಮೇತ ಮಾರ್ತಿದ್ದೀನಿ. ನನಗೆ ಆಗೋದು ಮ್ಯಾನುಫ್ಯಾಕ್ಚರಿಂಗ್ 10 ರೂಪಾಯಿ ಅಷ್ಟೇ. ನಾನು 5 ರೂಪಾಯಿ ನನಗೆ GST ಲೆಕ್ಕದಲ್ಲಿ ನಾನು ಅದನ್ನು ಆ್ಯಡ್ ಮಾಡಿಬಿಟ್ಟು ನಿಮಗೆ ಕೊಡ್ತಾಯಿದ್ದೀನಿ. ನಮ್ಮಿಂದ ಅವರು, ನಾವೇನು ಟೀ ಕುಡಿತೀವಿ 15 ರೂಪಾಯಿ, ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತಲ್ಲ, ಅದೇ ಟ್ಯಾಕ್ಸನ್ನು ಗೌರ್ಮೆಂಟ್ ಹೇಳ್ತಿದೆ, ಏನಪ್ಪ ನೀನು ಸೇಲ್ ಮಾಡಿದೆ 15 ರೂಪಾಯಿ, ಅದರಲ್ಲಿ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿದೆ, ಆ ಟ್ಯಾಕ್ಸನ್ನು ನನಗೆ ಕಟ್ಟು ಅಂತ ಗೌರ್ಮೆಂಟ್ ಕೇಳ್ತಾ ಇರೋದು. ಇಲ್ಲಿ ಏನಾಗಿದೆ, ಅವ್ರು ಹೇಳ್ತಾ ಇದ್ದಾರೆ ಇದು ನಮಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ನಮ್ಮದೇ ದುಡ್ಡು, ನಾವೇನು ಕಟ್ಟಂಗಿಲ್ಲ ಅಂತ. ಈ GST ಟ್ಯಾಕ್ಸ್ ಇದೆಲ್ಲ ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನಮ್ಗೆ ಇದರಲ್ಲಿ ಲಾಭನೇ ಇಲ್ಲ, ನಮಗೆ ಲಾಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಥರ ಕತೆಗಳನ್ನ ಯಾವ ಗೌರ್ಮೆಂಟು ಕೇಳಲ್ಲ, ಆಯಿತಾ? ನೀವು ಮೀಡಿಯಾದ ಮುಂದೆ ಎಷ್ಟೇ ಹೇಳ್ಬೋದು, ಬಟ್ ಏನು ಸತ್ಯ ಇದೆ ಅದು ಗೌರ್ಮೆಂಟಿಗೆ ಚೆನ್ನಾಗೇ ಗೊತ್ತಿದೆ. ನೀವು ಗೌರ್ಮೆಂಟಿಗೆಲ್ಲ ಮೋಸ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಆಗಲ್ಲ. ಲಾಭ ಇಲ್ಲ ಅಂತ ಹೇಳಿ ಯಾರೂ ಬಿಸ್ನೆಸ್ಸನ್ನು ಮಾಡಲ್ಲ. ಆ ಬಿಸ್ನೆಸ್ ಲಾಸ್ಗೂ ಸಮ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ, ಏನೋ 40 ಲಕ್ಷ ಏನೋ ಕೊಟ್ಟಿದ್ದಾರೆ. ಅಷ್ಟ್ರ ಮೇಲೆ ಮಾಡಿದರೆ ಇನ್ನು ವ್ಯವಹಾರದಲ್ಲಿ ಇದೆಯಾ ಅಂತ ಅರ್ಥ, ವ್ಯವಹಾರದಲ್ಲಿ ಲಾಸ್ ಆಗಿದೆ ಅಂತ ಅರ್ಥ ಅಲ್ಲ, ವ್ಯವಹಾರದಲ್ಲಿ ಇದೆಯಾ ಅಂತ ಅರ್ಥ. ಅದಕ್ಕೋಸ್ಕರ ಅವ್ರನ್ನ ಕೇಳ್ತಾ ಇದ್ದಾರೆ. ಅವರು ನಿಮ್ಮ ಆ್ಯಾವ್ರೇಜನ್ನು 3 ವರ್ಷ 2 ವರ್ಷ 1 ವರ್ಷದ ಆ್ಯಾವ್ರೇಜನ್ನು ನೋಡ್ತಾರೆ, ಎಷ್ಟು ಆಗುತ್ತೆ ಮಂತ್ಲಿ ಅಂತ. ಹಾಗಾಗಿ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರೋದು. ಏನು ನಿಮಗೆ ಟ್ಯಾಕ್ಸ್ ಬಂದಿದೆ, ಈಗ ಏನು ಟ್ಯಾಕ್ಸ್ ಕಟ್ಟಿ ಅಂತ ಬಂದಿದೆ ಅದೆಲ್ಲ ವಿತ್ ಪ್ರೂಫೇ ಬಂದಿದೆ. ಏನು ನಿಮ್ಮ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅದೇ ಅವರು ಪ್ರೂಫ್ ಇಟ್ಕೊಂಡು ಮಾತಾಡ್ತಿರೋದು. ಅವ್ರೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಹೇಳ್ತಿಲ್ಲ, ವಿತ್ ಪ್ರೂಫೇ ಮಾತಾಡ್ತಿರೋದು. ಅದಕ್ಕೆ ನೀವು ಕೆಲವೊಂದು ಬಿಲ್ಲನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. GST ರಿಟರ್ನ್ಸ್ ಕೂಡ ಇರುತ್ತೆ ಕೆಲವೊಂದು ವಿಚಾರದಲ್ಲಿ, ಬಿಸ್ನೆಸ್ಸಲ್ಲಿ ಕೂಡ. ನಾನೀಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ಒಂದು ಮಿಷಿನರಿ ತಗೋತಿದ್ದೀನಿ ಅಂದರೆ, ನಾನು 1 ಲ್ಯಾಕ್ ಇರೋ ಒಂದು ಮಿಷಿನ್ ತಗೋತೀನಿ ಅಂದರೆ ಅದನ್ನು 18% GST ಕಟ್ಟಿರ್ತೀನಿ. ನಾನು ಅದನ್ನು GST ಫೈಲ್ ಮಾಡಬೇಕಾದ್ರೆ 18% ಮೈನಸ್ ಮಾಡಿಬಿಟ್ಟು ನಾವು GST ಪೇ ಮಾಡ್ಬೋದು. ಈ ಥರ ಫೆಸಿಲಿಟೀಸ್ ತುಂಬ ಇದೆ. ಬಟ್ ಇದೆಲ್ಲ ಜನಸಾಮಾನ್ಯರಿಗೆ ಅಷ್ಟೊಂದು ಅರ್ಥ ಆಗಲ್ಲ. ಬಟ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ ನೋಡಿ,
ಅವರಿಗಿದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಬಟ್ ಅವರು ಈಗ ಮೀಡಿಯಾದ ಮುಂದೆ ಬಂದು ಹಾಗೆ ಹೀಗೆ ನಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಗೌರ್ಮೆಂಟ್ ತಲೆ ಹಾಕೊಳ್ಳಲ್ಲ. ಬಟ್ ಇದೊಂದು ಸಲ ರಿಲೀಫನ್ನು ಕೊಟ್ಟಿದ್ದಾರೆ. ಬಟ್ ಇದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಬಟ್ ಗೈಡ್ಲೈನ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಕಟ್ಟಬೇಕು, ಯಾರ್ಯಾರು ಕಟ್ಟಬಾರ್ದು, ಮತ್ತು ಮುಂದಿನ ದಿನಗಳಲ್ಲಿ ಯಾವ ಥರ ಇದು ಟ್ಯಾಕಲ್ ಆಗುತ್ತೆ ಅಂತ ಕೂಡ ಗೌರ್ಮೆಂಟಲ್ಲಿ ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ನೋಡ್ತಾ ಹೋದರೆ GSTಯಿಂದ ಹೊಡೆತ ಬಿದ್ದಿರೋದು ಜನಸಾಮಾನ್ಯರಿಗೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಮೊಬೈಲ್ ಖರೀದಿ ಮಾಡ್ತೀನಿ ಅಂದರೂ ನನಗೆ ಅದಕ್ಕೆ GST ಇದೆ, ಪೆಟ್ರೋಲ್ ಖರೀದಿ ಮಾಡ್ತೀನಿ ಅಂದರೂ GST ಇದೆ, ಬೈಕ್ ಖರೀದಿ ಮಾಡ್ತೀನಿ ಅಂದರೂ GST ಇದೆ. ನಾನು ಏನು ಪರ್ಚೇಸ್ ಮಾಡ್ತೀನೋ ಅದಕ್ಕೆ ನಾನು GST ಕೊಟ್ಟೆ ತಗೋತಿದ್ದೀನಿ. ಅದು ನಂಗೆ ರಿಟರ್ನ್ಸ್ ಬರೋಲ್ಲ. ಬಟ್ ಬಿಸ್ನೆಸ್ ಮ್ಯಾನ್ಗಳಿಗೆ ಹಾಗಲ್ಲ. ನೀನು GST ಕಟ್ತಾ ಇದೆಯಾ ಅಂದರೆ ಅವ್ರು ರಿಟರ್ನ್ಸ್ ತಗೊಳ್ಳೋ ಬೇರೆ ಒಂದು ದಾರಿ ಇದ್ದೇ ಇರುತ್ತೆ ಅವ್ರಿಗೆ. ಬಟ್ ಹೊಡ್ತಾ ಬಿಡೋದು ಜನಸಾಮಾನ್ಯರಿಗೆ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಜನಸಾಮಾನ್ಯರು. ನೀವೇನಾದರೂ ಮೀಡಿಯಾ ಮುಂದೆ ಹೋಗಿ ನಾನು GST ಕಟ್ತಾಯಿದ್ದೀನಿ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ನಂಬೋದು. ಬಟ್ ಯಾವಾಗ ಬಿಸ್ನೆಸ್ ಮ್ಯಾನ್ಗಳು ಹೋಗಿ ನಮಗೆ GST ಕಟ್ಟಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ಇದಕ್ಕೇನು ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ನಿಮಗೆ ಈ ಥರ ವಿಚಾರಗಳನ್ನ ಹಂಚ್ಕೋತಿದ್ದೀನಿ ಅಂದರೆ, ನಾನು ಫಸ್ಟ್ ಇದೆಲ್ಲ ನ್ಯೂಸ್ ಬಂದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ. ನನಗೆ ಸ್ವಲ್ಪ ಮಾಹಿತಿ ಇತ್ತು ಮತ್ತು ಇನ್ಡೆಪ್ತ್ ಮಾಹಿತಿ ಕಲೆ ಹಾಕಿದ ಮೇಲೆ ನನಗೆ ಗೊತ್ತಾಯಿತು ವಿಷಯ ಹೀಗಿದೆ. ಈ ಟ್ಯಾಕ್ಸ್ ಏನಿದೆ, GST ಏನಿದೆ, ಅದು ನಮ್ಮ ಕೈಯಿಂದನೇ ಹೋಗೋದು ಅಂಗಡಿ ಮಾಲೀಕರಿಗೆ. ಆ್ಯಕ್ಚುಲಿ ಅವರು ನಮ್ಮ ದುಡ್ಡನ್ನು ತಗೊಂಡು ಗೌರ್ಮೆಂಟಿಗೆ ಕಟ್ಟೋದು, ಸಿಂಪಲ್. ಅವ್ರದ್ದು ಒಂದು ಮಧ್ಯವರ್ತಿ ಇದ್ದಂಗೆ. ಬಟ್ ಟ್ಯಾಕ್ಸ್ ಪೇಯರ್ಸ್ ಬೇರೆ ಯಾರೂ ಅಲ್ಲ, ಜನಸಾಮಾನ್ಯರು. ಇದು ಇವತ್ತಿನ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ. ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ.